ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ 5 ಮಳಿಗೆಗಳು ನೆಲಸಮ. ಕಾನೂನು ಬಾಹಿರವಾಗಿ ನಿರ್ಮಿಸುತ್ತಿದ್ದ ವಾಣಿಜ್ಯ ಮಳಿಗೆಗಳನ್ನು ಕೆಡವಿ ಹಾಕಿದ ಮೂಡ. ಹಲವಾರು ಬಾರಿ ನೋಟಿಸ್ ನೀಡಿದ್ರೂ ಕಟ್ಟಡ ಕಟ್ಟುತ್ತಲೇ ಇದ್ದವರಿಗೆ ಮೂಡ ಶಾಕ್. ಮೂಡ ಜಾಗದಲ್ಲಿ ರಾಜಾರೋಷವಾಗಿ ಮಳಿಗೆ ನಿರ್ಮಿಸುತ್ತಲೇ ಇದ್ದವರಿಗೆ ರಾಜಕೀಯ ಆಶೀರ್ವಾದ. ಇಂದು ಮುಂಜಾನೆ ಘರ್ಷಿಸಿದ ಜೆಸಿಬಿ ಯಂತ್ರಗಳಿಂದ ಅಕ್ರಮ ಕಟ್ಟಡಗಳ ಸಂಪೂರ್ಣ ನೆಲಸಮ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ 5 ಮಳಿಗೆಗಳು ನೆಲಸಮ. ಕಾನೂನು ಬಾಹಿರವಾಗಿ ನಿರ್ಮಿಸುತ್ತಿದ್ದ ವಾಣಿಜ್ಯ ಮಳಿಗೆಗಳನ್ನು ಕೆಡವಿ ಹಾಕಿದ ಮೂಡ. ಹಲವಾರು ಬಾರಿ ನೋಟಿಸ್ ನೀಡಿದ್ರೂ ಕಟ್ಟಡ ಕಟ್ಟುತ್ತಲೇ ಇದ್ದವರಿಗೆ ಮೂಡ ಶಾಕ್. ಮೂಡ ಜಾಗದಲ್ಲಿ ರಾಜಾರೋಷವಾಗಿ ಮಳಿಗೆ ನಿರ್ಮಿಸುತ್ತಲೇ ಇದ್ದವರಿಗೆ ರಾಜಕೀಯ ಆಶೀರ್ವಾದ. ಇಂದು ಮುಂಜಾನೆ ಘರ್ಷಿಸಿದ ಜೆಸಿಬಿ ಯಂತ್ರಗಳಿಂದ ಅಕ್ರಮ ಕಟ್ಟಡಗಳ ಸಂಪೂರ್ಣ ನೆಲಸಮ. ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ 5 ಅಂಗಡಿ ಮಳಿಗೆಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಇಂದು ಬೆಳಗ್ಗೆ ನೆಲಸಮಗೊಳಿಸಲಾಯಿತು. ಅಮಾಯಕರು ಬಂದು ನಿಂತ್ಕೊಂಡಾಗ ಬಿದ್ದೋಗ್ಬಿಟ್ರೆ ಮಳೆ ಗಿಳೆ ಅಂತ ಹೋಗಿ ನಿಂತ್ಕೊಬಿಡ್ತಾರೆ. ಬೆಲವತ್ತ ಗ್ರಾಮದ ಸರ್ವೆ ನಂಬರ್ 295ರಲ್ಲಿ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಎದುರು ಶೋಭಾ ಗಾರ್ಡನ್ ಬಡಾವಣೆಯ ಉತ್ತರ ದಿಕ್ಕಿನಲ್ಲಿ ಮೂಡಕ್ಕೆ ಸೇರಿದ ಜಾಗದಲ್ಲಿ ಕೆಲವು ವ್ಯಕ್ತಿಗಳು ಯಾವುದೇ ದಾಖಲಾತಿಗಳು ಇಲ್ಲದಿದ್ರೂ ಸಹ ರಾಜಾರೋಷವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ರು. ಅದನ್ನು ಸ್ಥಗಿತಗೊಳಿಸುವಂತೆ ಮೂಡ ಅಧಿಕಾರಿಗಳು ಹಲವಾರು ಬಾರಿ ನೋಟಿಸ್ಗಳನ್ನು ನೀಡಿದ್ರೂ ಸಹ ರಾಜಕೀಯ ಪ್ರಭಾವ ಬಳಸಿ ಅಧಿಕಾರಿಗಳ ಮೇಲೆಯೇ ಒತ್ತಡ ಹೇರುತ್ತಿದ್ದ ಅಕ್ರಮ ನಿರ್ಮಾಣಕಾರರು ನೋಟಿಸ್ಗೂ ಕೇರ್ ಮಾಡದೆ ಕೆಲಸ ಮುಂದುವರೆಸಿದ್ದು ಅಂಗಡಿಗಳಿಗೆ ಶಟರ್ಗಳನ್ನು ಸಹ ಫಿಕ್ಸ್ ಮಾಡಿ ಇನ್ನೇನು ಉದ್ಘಾಟನೆ ಮಾಡುವ ಸನ್ನಾಹದಲ್ಲಿದ್ರು ಎನ್ನಲಾಗಿದೆ. ಆದರೆ ಅದಕ್ಕೆ ಆಸ್ಪದ ನೀಡದ ಮೂಡ ಆಯುಕ್ತರಾದ ಡಾಕ್ಟರ್ ಡಿಬಿ ನಟೇಶ್ ಅವರು ಕಾರ್ಯಾಚರಣೆಗೆ ಆದೇಶ ನೀಡಿದ್ದು ಅದರಂತೆ ಇಂದು ಮುಂಜಾನೆ 6 ಗಂಟೆಗೆ ಜೆಸಿಬಿಗಳು ಮತ್ತು ಗ್ಯಾಂಗ್ಮ್ಯಾನ್ಗಳ ನೆರವಿನೊಂದಿಗೆ ಕಟ್ಟಡವನ್ನು ಅಧಿಕಾರಿಗಳು ಸಂಪೂರ್ಣ ನೆಲಸಮಗೊಳಿಸಲಾಯಿತು. ಮೂಡ ಅಧೀಕ್ಷಕ ಇಂಜಿನಿಯರ್ ಶಂಕರ್, ಕಾರ್ಯಪಾಲಕ ಇಂಜಿನಿಯರ್ ಸತೀಶ್, ವಲಯ ಅಧಿಕಾರಿಗಳಾದ ಮೋಹನ್, ಭಾಸ್ಕರ್, ಕಿರಣ್, ಕೆಆರ್ ಮಹೇಶ್, ಎಚ್ಪಿ ಶಿವಣ್ಣ, ನರೇಂದ್ರ ಬಾಬು, ರವಿಶಂಕರ್, ನಾಗೇಶ್, ರವೀಂದ್ರ ಕುಮಾರ್, ರಾಘವೇಂದ್ರ ಅವರು ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.